ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ನಿನ್ನೆ ಕಾಶ್ಮೀರದಲ್ಲಿ ಪೂಂಚ್ ಸೆಕ್ಟರ್ನಲ್ಲಿ 5 ವೀರ ಯೋಧರ ಬಲಿದಾನ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ 3 ಜನ ಸೈನಿಕರಿದ್ದಾರೆ. ನಮ್ಮ ಕರಾವಳಿಯ ಲಾನ್ಸವಾದ ಅಮಿತ್ ಪೂಜಾರಿ ಬಿಜಾಡಿ ಅವರ ದುರಂತ ಸಾವೇನಾಗಿದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ನೀಡಿ ಮತ್ತು ಪ್ರಾಯಶಃ ಈ ರೀತಿಯ ಸೈನಿಕರ ಕಾರಣಕ್ಕೆ ನಮ್ಮ ರಾಷ್ಟ್ರದ ಧ್ವಜ ಅತ್ಯಂತ ಗೌರವಯುತವಾಗಿ ಹಾರಾಡ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಒಬ್ಬ ಮಾಜಿ ಸೈನಿಕನಾಗಿ ಮಂಗಳೂರು ಕಮಲ ಸಮಿತಿಯ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಆತ್ಮೀಯ ಪತ್ರಕರ್ತ ಬಂಧುಗಳೇ, ಕಳೆದ 7 ವರ್ಷದಿಂದ ನಮ್ಮ ಯುವಕರ ತಂಡ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಕಂಬಳವನ್ನು ನಗರ ಪ್ರದೇಶದ ಜನರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ನೀಡಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯ ಬಂಧುಗಳಿಗೆ ತುಳುನಾಡಿನ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ನೀಡಬೇಕು ಮತ್ತು ತುಳುನಾಡಿನ ಸಂಸ್ಕೃತಿಯ ಜೊತೆಗೆ ಅವರು ಬೆಳಿಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಈ ಮಂಗಳೂರು ಕಂಬಳವನ್ನು ಪ್ರಾರಂಭ ಮಾಡಿದ್ವಿ. ಕಳೆದ 7 ವರ್ಷದಲ್ಲಿ ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಮಂಗಳೂರು ಮಹಾನಗರದ ಜನತೆ, ವಿಶೇಷವಾಗಿ ಪತ್ರಕರ್ತ ಬಂಧುಗಳು, ನಮ್ಮೆಲ್ಲ ಜನರ ಸಹಕಾರದೊಂದಿಗೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಈ ಬಾರಿ 8ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹಂತದಲ್ಲಿ ಈ ಕಂಬಳಕ್ಕೆ ನಿಷೇಧದ ಒಂದು ಕರಿಚಾಯೆ ಬಂದಿದೆ. ಆ ಸಂದರ್ಭದಲ್ಲಿ ಕೂಡ ಈ ಕಂಬಳ ಪುನರಾರಂಭಗಳು ಮಾಧ್ಯಮ ಮಿತ್ರರ ದೊಡ್ಡ ಸಹಕಾರ ಸಿಕ್ಕಿತ್ತು. ಮಾಧ್ಯಮ ಜನಾಭಿಪ್ರಾಯವನ್ನ, ಈ ಕಂಬಳದ ನಿಷೇಧದ ವಿರುದ್ಧದ ಜನಾಕ್ರೋಶವನ್ನ ಸರಿಯಾದ ಜಾಗಕ್ಕೆ ತಲುಪಿಸುವಲ್ಲಿ ಸಹಕಾರವನ್ನು ನೀಡಿತ್ತು ಮತ್ತು ಜನಾಭಿಪ್ರಾಯ, ಜನಾಕ್ರೋಶವನ್ನ ಸರ್ಕಾರ ಸರಿಯಾಗಿ ತಿಳಿದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆನಿಮಲ್ಸ್ ಅನ್ನುವಂಥ ಆಕ್ಟ್ ಏನಿದೆ, ಆ ಆಕ್ಟ್ಗೆ ಸೂಕ್ತ ಮಾರ್ಪಾಡನ್ನು ತಂದು ಕಂಬಳ ಪುನರಾರಂಭಗೊಳಿಸಲು ಸಹಕಾರಿಯಾಯಿತು. ಆ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿರುವಂಥ ಎಲ್ಲ ಯುವಕರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ. ಪ್ರಾಯಶಃ ಹೋರಾಟವೇ ಇವತ್ತು ಮಂಗಳೂರು ಕಂಬಳಕ್ಕೆ ಪ್ರೇರಣೆ. ಆ ರೀತಿಯಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಕಂಬಳವನ್ನು ಕಳೆದ 7 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ಮೊತ್ತ ಮೊದಲಿಗೆ 8ನೇ ವರ್ಷದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. 8ನೇ ವರ್ಷದ ಮಂಗಳೂರು ಕಂಬಳ ನಾಡಿದ್ದು ಶನಿವಾರ 28ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಉದ್ಘಾಟನೆಯನ್ನ ನಮ್ಮ MRPL ನಿವೃತ್ತ ಆಡಳಿತ ನಿರ್ದೇಶಕರು ಶ್ರೀ ಎಂ ವೆಂಕಟೇಶ್ ಅವರು, ನಮ್ಮೆಲ್ಲರ ಈ ಭಾಗದ ಹೆಮ್ಮೆಯ ಸೈನಿಕರಾದಂತಹ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆತ್ತವರು, ಅವರನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆ ಆಗಿತ್ತು. ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಮತ್ತೆ ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಶ್ರೀ ಬ್ರಹ್ಮಭದ್ರ ಕಳಗರಡಿ ಕಂಕನಾಡಿಗರ ಅಧ್ಯಕ್ಷರು ಅವರು ಕಳೆದ 7 ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನ ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಬಾರಿ ಕೂಡ ಅವರು ದೀಪ ಪ್ರಜ್ವಲನವನ್ನು ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂತಹ ಜಿತ್ಕಾಮಾನಂದಜಿಯವರು, ಕೊಂಡೂರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು, ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು, ಅದೇ ರೀತಿ ಕಟೀಲ್ನ ಶ್ರೀ ಅನಂತ ಪದ್ಮನಾಭ ಶರಣರು ಮತ್ತು ತುಂಬ ಜನ ಧಾರ್ಮಿಕ, ಸಾಮಾಜಿಕ, ಕಲೆ ಸಂಸ್ಕೃತಿಗೆ ಜೋಡಿಸಿಕೊಂಡಿರುವಂತಹ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪ್ರಮುಖರನ್ನ ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ. ನಮ್ಮ ಕಂಬಳದ
ವೇದಿಕೆಯನ್ನು ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕಳೆದ 7 ವರ್ಷದಿಂದ ಇಟ್ಕೊಂಡು ಬಂದೇವೆ. ಅದೇ ಹೆಸರಿನಲ್ಲಿ ಈ ಬಾರಿ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನ, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನ ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ. ಯಾಕಂದ್ರೆ ಇದು ತುಳುನಾಡಿನ ಉತ್ಸವ, ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ. ಹಾಗಾಗಿ ಅದನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರುಗಳು, ಉಡುಪಿಯ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು 6 ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದರಲ್ಲಿ ಕನೆಹಲಗೆ ವಿಭಾಗ, ಅಡ್ಡಹಲಗೆ ವಿಭಾಗ, ಹಗ್ಗ ಮತ್ತು ನೇಗಿಲಿನಲ್ಲಿ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಸ್ಪರ್ಧೆಗಳ ಬಹುಮಾನದ ವಿವರವನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ, ತಾವು ಅದನ್ನು ನೋಡಿಕೊಳ್ಬಹುದು. ತೀರ್ಪುಗಾರರಾಗಿ ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖ ತೀರ್ಪುಗಾರರಾದ ರಾಜೀವ್ ಶೆಟ್ಟಿ ಎಡ್ತೂರು, ಸತೀಶ್ ಹೊಸ್ಮಾರ್, ರವೀಂದ್ರ ಕುಮಾರ್, ವಿದ್ಯಾಧರ್ ಜೈನ್, ಅದೇ ರೀತಿ ಸುಧಾಕರ್ ಮುಡ್ಲೋಡಿ, ಗುಣಪಾಲ್ ಕಡಂಬರು ಎಲ್ಲ ಪ್ರಮುಖರು ಇದ್ಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶ ನಮ್ಮದು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಮಾಲೀಕತ್ವದ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಈ ಕಂಬಳ ನಡೀಲಿಕ್ಕಿದೆ. ನಗರಕ್ಕೆ ಹತ್ತಿರ ಇರುವಂತಹ ಕಂಬಳ. ಆದಷ್ಟು ಎಲ್ರಿಗೂ ಸುಲಲಿತವಾಗಿ ಬರುವ ದೃಷ್ಟಿಯಿಂದ ನಾವು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ನಾನು ಆಗಲೇ ಹೇಳಿದಾಗೆ ಈ ಕಂಬಳದ ಉದ್ದೇಶ ಮುಂದಿನ ಪೀಳಿಗೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಜೊತೆಯಾಗಿ ಅವರು ಬೆಳಿಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಉದ್ದೇಶ. ಆ ಉದ್ದೇಶವನ್ನು ಸಾರ್ಥಕತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ವಿಶೇಷವಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂತಹ ಮಕ್ಕಳಿಗೆ ಅವರು ತುಳುನಾಡಿನ ಸಂಸ್ಕೃತಿಯ ಹತ್ತಿರ ಬರಬೇಕು, ಅದನ್ನು ಜೋಡಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಈ ಕಂಬಳದಲ್ಲಿ ಇಟ್ಕೊಂಡಿದ್ದೇವೆ. ಸ್ಪರ್ಧೆಗಳ ವಿವರವನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಈಶ್ವರ್ ಶೆಟ್ಟರು ತಿಳಿಸ್ತಾರೆ. ಒಟ್ಟು ಈ ಕಂಬಳವನ್ನು ಯಶಸ್ವಿಯಾಗಿ ಮಾಡಬೇಕು. ಮತ್ತು ನಾನು ಕಳೆದ 6 ತಿಂಗಳಲ್ಲಿ ಮಂಗಳೂರಿನ ಸಂಸದನಾಗಿ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯನ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ. ಯಾವುದಾದ್ರೂ ಒಂದು USP ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ನಮ್ಮ ಸಂಸ್ಕೃತಿ, ಇಟ್ಸ್ ಕಲ್ಚರ್. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಸಂಸ್ಕೃತಿ. ಆ ವಿಶಿಷ್ಟತೆಯ ಪ್ರತೀಕ ಕಂಬಳ. ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಪ್ರಾಣಿಗಳು, ಮನುಷ್ಯ ಒಟ್ಟು ಸೇರಿ ಆಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಪ್ರತೀಕ. ಹಾಗಾಗಿ ಕಂಬಳ ಕೇವಲ ನಮ್ಮ ಒಂದು ಕ್ರೀಡೆ ಅಲ್ಲ, ಕೇವಲ ಒಂದು ಸ್ಪರ್ಧೆ ಅಲ್ಲ, ಅದಕ್ಕಿಂತ ಮೀರಿದ ಒಂದು ಭಾವನಾತ್ಮಕ ಸಂಬಂಧ ಕಂಬಳದ ಜೊತೆ ನಮಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯ. ಕಂಬಳದ ಜೊತೆ ನಾವು ಐಡೆಂಟಿಫೈ ಆಗಲಿಕ್ಕೆ ತುಂಬ ಪಡೋದಿಲ್ಲ, ನ್ಯಾಚುರಲಿ ಬಂದ್ಬಿಡ್ತದೆ ನಮಗೆ. ಈಗಿರುವಂಥದ್ದು ನಮ್ಮ ಈ ವಿಶಿಷ್ಟವಾದಂಥ ಶ್ರೀಮಂತಿಕೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನು ಜಗತ್ತಿನಾದ್ಯಂತ ತೋರಿಸಬೇಕು, ದೇಶದಾದ್ಯಂತ ತೋರಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡೋದು, ಈ ಸಂದರ್ಭದಲ್ಲಿ ತುಂಬ ಜನ ಪ್ರವಾಸಿಗರು ಮಂಗಳೂರಿನ ಕಡೆಗೆ ಬಂದಿದ್ದಾರೆ. ತುಂಬ ಜನ ನಮ್ಮ ಊರಿನಿಂದ ಹೊರಗೆ ಕೆಲಸದಲ್ಲಿರುವವರು ಕೂಡ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇರ್ತಾರೆ. ಹಾಗಾಗಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನು ತಾವು ಕೊಡಬೇಕು. ಮಂಗಳೂರಿನ ಕಂಬಳ 28ನೇ ತಾರೀಕಿಗೆ ನಡೀತದೆ ಮತ್ತು 28ನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ, ಸಾಯಂಕಾಲ ಸ್ಪರ್ಧೆಗಳಿರ್ತದೆ ಮತ್ತು ಅದರ ಫೈನಲ್ ಸ್ಪರ್ಧೆ ಮರುದಿವಸ ಬೆಳಿಗ್ಗೆ ನಡೀತದೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರೋದು. ಕಂಬಳದಲ್ಲಿ ನೇರವಾಗಿ ಪಾಲ್ಗೊಳ್ಳುವವರಿಗೆ ಗೊತ್ತಿರ್ತದೆ, ಬಟ್ ಕಂಬಳದ ಬಗ್ಗೆ ತುಂಬಾ ಗೊತ್ತಿಲ್ಲದವರಿಗೆ ಅವ್ರೇನು ಅನ್ಕೊಳ್ತಾರೆ, 28ನೇ ತಾರೀಕಿಗೆ ಕಂಬಳ ಆಗ್ತದೆ ಅನ್ನುವಂಥದ್ದು, 29ರ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ಆಗ್ತದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಪ್ರಚಾರ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಬರೆದು ಜನರಿಗೆ ತಿಳಿಸಿದ್ರೆ ಜನ ಆ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲೂ ಕೂಡ ಬರುವ ಆಸಕ್ತಿ ಇದ್ದವರು ಬರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ಒಂದು ಸ್ವಲ್ಪ ಅದನ್ನ ವಿಸ್ತೃತವಾಗಿ ಅದನ್ನು ಬರೀಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ.